ಇನ್ನು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಗೆ ಈಗ ಹೊಸ ಸ್ವರೂಪ ನೀಡಲಾಗ್ತಾ ಇದೆ. ಈಗಾಗಲೇ 5 ಕೆಜಿ ಅಕ್ಕಿ ಜೊತೆಗೆ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು ಸರ್ಕಾರ ನೀಡ್ತಾ ಇತ್ತು. ಈಗ ಹೆಚ್ಚುವರಿ ಅಕ್ಕಿ ಬದಲು ಹೊಸ ಕಿಟ್ ಅನ್ನು ನೀಡಲಾಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲೇ ಈಗ ಇಂದಿರಾ ಕಿಟ್ ಕೂಡ BPL ಕಾರ್ಡ್ದಾರರ ಕೈ ಸೇರ್ತಾ ಇದೆ. ಹಾಗಾದ್ರೆ ಇದರಲ್ಲಿ ಏನೆಲ್ಲ ಇರುತ್ತೆ, ಏನಿರೋ ವಿಶೇಷತೆ ನೋಡೋಣ ಬನ್ನಿ ಸ್ಟೋರಿಯಲ್ಲಿ. ಇನ್ಮುಂದೆ ಸಿಗಲಿದೆ ಇಂದಿರಾ ಆಹಾರ ಕಿಟ್. 5 ಕೆಜಿ ಅಕ್ಕಿ ಬದಲು ಪೌಷ್ಟಿಕ ಆಹಾರ ವಿತರಣೆ. ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು. ಈ ಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ. ರಾಜ್ಯ ಸರ್ಕಾರ ಕೊಡುವ 5 ಕೆಜಿ ಅಕ್ಕಿ ಬದಲು ಇಂದಿರಾ ಆಹಾರ ಕಿಟ್ ಕೊಡಲು ನಿರ್ಧರಿಸಲಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರ ರಾಜ್ಯದ 4,48,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪೌಷ್ಟಿಕ ಆಹಾರ ನೀಡಲಿದೆ. ಹಾಗಿದ್ರೆ ಆಹಾರ ಕಿಟ್ನಲ್ಲಿ ಏನೇನು ಇರಲಿದೆ ಅಂತ ನೋಡೋದಾದ್ರೆ, ಇಂದಿರಾ ಆಹಾರ ಕಿಟ್ನಲ್ಲಿ 1 ಕೆಜಿ ತೊಗರಿ, 1 ಕೆಜಿ ಹೆಸರುಕಾಳು, 1 ಲೀಟರ್ ಅಡುಗೆ ಎಣ್ಣೆ ಹಾಗೂ 1 ಕೆಜಿ ಸಕ್ಕರೆ ಇರಲಿದೆ. ಇನ್ನು ಪಡಿತರ ಚೀಟಿದಾರರ ಸಂಖ್ಯೆಗೆ ಅನುಗುಣವಾಗಿ ಕಿಟ್ನ ಪ್ರಮಾಣ ನಿರ್ಧರಿಸಲಾಗಿದೆ. ಅರ್ಧ ಕೆಜಿ ಎಲ್ಲ ವಸ್ತುಗಳನ್ನು ಕೊಡ್ತೇವೆ. 3-4 ಇರುವಂತವರಿಗೆ ನಾವು 1 ಕೆಜಿಯನ್ನು ಕೊಡ್ತೇವೆ. 5ರಿಂದ ಮೇಲ್ಪಟ್ಟಿರೋರಿಗೆ 1.5 ಕೆಜಿಯನ್ನು ಎಲ್ಲ ಪದಾರ್ಥಗಳು ಏನು ಕೊಡೋದು, ಅದು ಬೇಳೆ ಆಗ್ಬೋದು, ಸಕ್ಕರೆ ಆಗ್ಬೋದು, ಉಪ್ಪು ಆಗ್ಬೋದು ಮತ್ತು ಎಣ್ಣೆ ಆಗ್ಬೋದು, ಇವನ್ನೆಲ್ಲ ಈ ರೀತಿ ಕೊಡಬೇಕಂತ ಲೆಕ್ಕಾಚಾರ ಮಾಡಿದ್ವಿ. ಆದರೆ ವಿಪಕ್ಷ ಬಿಜೆಪಿ ನಿರ್ಧಾರದ ಬಗ್ಗೆ ಟೀಕೆ ಮಾಡ್ತಿದೆ. ಜನರ ಮನಸ್ಸನ್ನ ಡೈವರ್ಟ್ ಮಾಡುವ ತಂತ್ರ ಅಂತಿದೆ. ಈ ಜನಗಳನ್ನ ಯಾಮಾರ್ಸಕ್ಕೋಸ್ಕರ ಒಂದೊಂದು ಸ್ಕೀಮ್ ಅನ್ನ 6 ತಿಂಗಳಿಗೆ ಒಂದೊಂದು ಸ್ಕೀಮ್ ತಂದು ಜನರ ಡೈವರ್ಟ್ ಮಾಡೋದು, ಮೈಂಡ್ ಅನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಹೊಸತನ ಏನೂ ಇಲ್ಲ. ಈಗ ಅಕ್ಕಿ ಕಳ್ಳ ಸಾಗಾಟವಾಗುವುದನ್ನ ತಡೆಯಲು ಮತ್ತು ಪಡಿತರ ಕುಟುಂಬಗಳಿಗೆ ಹೆಚ್ಚು ಸಮತೋಲಿತ ಆಹಾರವನ್ನ ಒದಗಿಸಲು ಈ ಕಿಟ್ ವ್ಯವಸ್ಥೆಯನ್ನ ಜಾರಿಗೆ ತರಲು ನಿರ್ಧಾರ ಮಾಡಲಾಗಿದೆ. ಹರೀಶ್, TV9 ಬೆಂಗಳೂರು.